ರಾಜ್ಯ ಸರ್ಕಾರದಲ್ಲಿ ಆಡಳಿತ ಯಂತ್ರ ಅನ್ನೋದಕ್ಕೆ ಗ್ರಹಣ ಹಿಡಿದು ಬಹಳ ಸಮಯನೇ ಆಗೋಗ್ಬಿಟ್ಟಿದೆ ಬಿಡಿ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಗೊಂದಲಗಳು ಯಾವಾಗ ಮುಗಿಯೋದು ಅನ್ನೋ ಪ್ರಶ್ನೆ. ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅಂತ BR ಪಾಟೀಲ್, ರಾಜು ಕಾಗೆ ನಂತರ ಸಚಿವ ಪರಮೇಶ್ವರ್ ಅವರ ಸರದಿ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವರ ಹತ್ರ ಕೂಡ ದುಡ್ಡಿಲ್ಲ ಅಂತಿದ್ದಾರೆ ಪರಮೇಶ್ವರ್. ನಾವು ನಿಮಗೆ ಅಕ್ಕಿ, ಎಣ್ಣೆ, ಬೇಳೆಯನ್ನು ಕೊಟ್ಟಿದ್ದೀವಿ. ಬಾದಾಮಿಯಲ್ಲಿ ಸಚಿವ ಪರಮೇಶ್ವರ್ ಅವರು ಅಸಹಾಯಕತೆಯಿಂದ ಆಡಿರುವಂತಹ ಮಾತು. ಈಗ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಹೇಗಿದೆ, ಆಕ್ಸಿಜನ್ ವ್ಯವಸ್ಥೆಯ ಮೇಲೆ ನಿಂತಿದೆಯಾ, ICUನಲ್ಲಿ ಇದೆಯಾ ಆರ್ಥಿಕ ವ್ಯವಸ್ಥೆ ಅನ್ನೋದು ಪ್ರಶ್ನೆ ಬರುತ್ತೆ. ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ 1000 ಕೋಟಿ ಆಗ್ಬಹುದು. ಎದುರ್ಕೋಬೇಡ ನೀವು. 1000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಏನಪ್ಪ ಈ 1000 ಗೀವ್ರ ಹೇಳಿ ಇದೇನು ಕತೆ ಇದು. 1000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. 1000 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಆಗುತ್ತೆ. ಮತ್ತು ಊರನ್ನು ಕೂಡ ಇನ್ನೂ ಒಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ, ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ದೊಡ್ಡ ಪ್ರಾಜೆಕ್ಟ್. ಸೊ ಇದು ಡಾಕ್ಟರ್ G. ಪರಮೇಶ್ವರ್ ಅವರ ಹೇಳಿಕೆ. ಒಂದು ಕಡೆಗೆ ಅವರಿಗೆ ರಾಜಕೀಯವಾಗಿ ತುಂಬ ಕೆಟ್ಟ ದಿನಗಳನ್ನು ಅವ್ರು ನೋಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇಷ್ಟೂ ಜನ ಹಿರಿಯ ಲೀಡರ್ಸ್ ಹೇಳಿಕೆ ನಂತರ ಪರಮೇಶ್ವರ್ ಅವ್ರ ಬಾಯಿನಲ್ಲೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿರುವಂತಹ ಮಾತು, ಮತ್ತು ನಾವು ನಿಮಗೆ ಅಕ್ಕಿ, ಎಣ್ಣೆ, ಬೇಳೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿರುವಂತಹ ಮಾತು, ಸಚಿವರಿಗೂ ಅಸಹಾಯಕತೆ ಎಷ್ಟರ ಮಟ್ಟಿಗಿದೆ, ಮತ್ತು ಈ ಗ್ಯಾರಂಟಿ ಯೋಜನೆಗಳು ಅನ್ನೋದು ರಾಜ್ಯ ಸರ್ಕಾರದ ಪಾಲಿಗೆ ಹುಲಿಯ ಮೇಲಿನ ಸವಾರಿ ರೀತಿ ಆದಂಗೆ ಕಾಣಿಸ್ತಾ ಇದೆ. ಈಗ ಇಳಿಯೋಕ್ಕಾಗಲ್ಲ, ಇಳಿದ್ರೆ ಹುಲಿ ತಿನ್ನುತ್ತಲ್ಲ, ಆ ಆತಂಕ.